ನೋಡಿ ಕ್ವಶನ್, ಇವ್ಯಾಲ್ಯೂಯೇಟ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ 2 - x by a ಪವರ್ tan pi x by 2a. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಯಾವ ಥರ ಮಾಡೋದು ಹೇಳಿ. ಫಸ್ಟು ಕೆ ಈಸ್ ಈಕ್ವಲ್ ಟು ಅಂತ ಬರ್ಕೊಳ್ಳಿ. ಹೇಳಿ, ಕೆ ಅಂದ್ರೇನು? ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ 2 - x by a tan pi x by 2a. ಇಲ್ಲಿ ಎಕ್ಸ್ ಜಾಗದಲ್ಲಿ ಎ ಹಾಕಿದ್ರೆ ಏನಾಗುತ್ತೆ ನೋಡಿ. 2 - a by a ಪವರ್ ಏನಾಗುತ್ತೆ ಇದು? ಟ್ಯಾನ್ ಪೈ ಎ ಬೈ 2a. ಕರೆಕ್ಟ್ ಅಲ್ವಾ? ಎಕ್ಸ್ ಜಾಗದಲ್ಲಿ ಎ ಹಾಕಿ, ಗೊತ್ತಾಯ್ತಲ್ವಾ? 2 - a by a ಪವರ್ ಟ್ಯಾನ್ ಪೈ ಬೈ 2a. ಇಲ್ಲಿ ಎ ಬೈ ಎ ಅಂದ್ರೇನು? 2 - 1 ಅಂದರೆ 1. ಎ ಕ್ಯಾನ್ಸಲ್ ಆದರೆ ಉಳಿಯೋದೇನು? ಟ್ಯಾನ್ ಪೈ ಬೈ 2. ಟ್ಯಾನ್ ಪೈ ಬೈ 2 ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಇನ್ಫಿನಿಟಿ. ಟ್ಯಾನ್ ಪೈ ಬೈ 2 ಅಂದ್ರೇನು? ಏನೈತಿ ಇದು? 1 ಪವರ್ ಇನ್ಫಿನಿಟಿ. ಇದೆಲ್ಲ ಬರೆಯೋಕ್ಕೆ ಹೋಗಬೇಡಿ, ಅಂದರೆ 1 ಪವರ್ ಇನ್ಫಿನಿಟಿ ಗೊತ್ತಾಗಬೇಕಲ್ಲ ನಿಮಗೆ. ಅದಕ್ಕೆ ಪೆನ್ಸಿಲಲ್ಲಿ ಬೇಕಾದರೆ ಬರೆದು ಚೆಕ್ ಮಾಡ್ಕೋಬಿಡಿ. ಹೇಳಿ, ಏನಾಯ್ತು ಇದು? 1 ಪವರ್ ಇನ್ಫಿನಿಟಿ ಬಂದರೆ ಏನು ಮಾಡಬೇಕು? ಟೇಕ್ ಲಾಗ್ ಆನ್ ಬೋತ್ ಸೈಡ್. ಅರ್ಥ ಆಗ್ತಿದೆಯಲ್ವಾ? ಅದು ಬರದೇ ಇರೋಂಗೆ ಮಾಡಬೇಕಂದ್ರೆ ಟೇಕ್ ಲಾಗ್ ಆನ್ ಏನು ಮಾಡಬೇಕು? ಲಾಗ್ ಕೆ ಈಸ್ ಈಕ್ವಲ್ ಟು ಏನಾಗುತ್ತೆ? ಲಿಮಿಟ್ ಎಕ್ಸ್ಟೆನ್ಸ್ ಟು ಎ, ಹೇಳಿ, ಲಾಗ್ ಆಫ್ 2 - x by a ಪವರ್ ಟ್ಯಾನ್ ಪೈ ಎಕ್ಸ್ ಬೈ 2a. ಕರೆಕ್ಟ್ ಅಲ್ವಾ? ಈಗ ಏನಾಗುತ್ತೆ? ಲಾಗ್ ಕೆ ಈಸ್ ಈಕ್ವಲ್ ಲಾಗ್ ಎಮ್ ಪವರ್ ಎನ್ ಅಂದರೆ ಏನು? ಲಾಗ್ ಎಮ್ ಪವರ್ ಎನ್ ಅಂದರೆ ಎನ್ ಲಾಗ್ ಎಮ್. ಎಮ್ ಪವರ್ ಎನ್ ಅಂದರೆ ಇಲ್ಲಿ ಎಮ್ ಅಂದರೆ ಏನು, ಎನ್ ಅಂದರೆ ಏನು? ಲಾಗ್ ಅಲ್ಲಲ್ಲ, ಎಮ್ ಅಂದರೆ ವೆರಿ ಗುಡ್. ಎಮ್ ಅಂದ್ರೇನು? 2 - x by a. ಎನ್ ಜಾಗದಲ್ಲಿ ಏನಿದೆ? ಅಲ್ಲಲ್ಲ, ನೋಡಿ, ಟ್ಯಾನ್ ಪೈ ಎಕ್ಸ್ ಬೈ 2a. ಇಲ್ಲಿ ಹಾಕಿ ಏನಾಗುತ್ತೆ ಹೇಳಿ? ಲಾಗ್ 2 - x by a ಹೋಲ್ ಪವರ್ ಎನ್ ಈಸ್ ಈಕ್ವಲ್ ಟು ಎನ್ ಲಾಗ್ ಪೈ ಎಕ್ಸ್ ಬೈ 2a. ಕರೆಕ್ಟ್ ಅಲ್ವಾ? ಈಗೇನಾಯಿತು? ಲಾಗ್ ಕೆ ಈಸ್ ಈಕ್ವಲ್ ಟು ಲಿಮಿಟ್, ಹೇಳಿ, ಎಕ್ಸ್ಟೆನ್ಸ್ ಟು ಎ, ಇದು ಈ ಕಡೆಗೆ ಮಲ್ಟಿಪ್ಲೈ ಆಗುತ್ತೆ. ಟ್ಯಾನ್ ಹೇಳಿ ಬೈ 2a ಲಾಗ್ 2 - x by a. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಈಗ ಈ ಟ್ಯಾನ್ ಪೈ ಬೈ 2 ಅಂದರೆ ಏನು? ಇಲ್ಲಿ ಎಕ್ಸಾಕ್ಟಲ್ಲಿ ಎ ಹಾಕಿದ್ರೆ ಏನಾಗುತ್ತೆ? ಇದು ಎ ಕ್ಯಾನ್ಸಲ್ಲು, ಉಳಿಯೋದೇನು? ಈಗ ನೋಡಿ, ಎಕ್ಸಾಕ್ಟಲ್ಲಿ ಎ ಹಾಕ್ಬಿಟ್ಟು ನೋಡ್ಬೇಕು ನೀವು. ನೋಡಿ, ಎಕ್ಸಾಕ್ಟಲ್ಲಿ ಎ ಹಾಕಿದ್ರೆ ಏನಾಗುತ್ತೆ? ಎ ಕ್ಯಾನ್ಸಲ್ ಆಯಿತು, ಉಳಿಯೋದೇನು? ಪೈ ಬೈ 2. ಟ್ಯಾನ್ ಪೈ ಬೈ 2 ಅಂದರೆ ಇಲ್ಲ, ಟ್ಯಾನ್ ಪೈ ಬೈ 2 ಅಂದರೆ ನಾನು ಹೇಳ್ನಲ್ಲ, ಏನು? ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳಿನಲ್ಲ, ಇನ್ಫಿನಿಟಿ. ಲಾಗು ಇಲ್ಲಿ ನೋಡಿ, ಲಾಗ್ ಹೇಳಿ ಎ ಬೈ ಎ. ಅರ್ಥ ಆಗ್ತಿದೆಯಲ್ವಾ? ಲಾಗ್ 1 ಅಂದರೆ ಏನು? ಅಲ್ಲಿ 0. ಇದೇನಾಯಿತು ಈಗ? ಇನ್ಫಿನಿಟಿ ಇಂಟು 0 ಆಯಿತು. ಗೊತ್ತಾಗ್ತಿದೆಯಲ್ವಾ? ಈಗ ಇದನ್ನ 0/0 ಮಾಡಬೇಕಿಲ್ಲ ಅಂದರೆ ಇನ್ಫಿನಿಟಿ ಬೈ ಹೆಂಗೆ ಮಾಡ್ತೀರಾ? ಮೈನಸ್ ಮಾಡೋದು. ಯಾವುದನ್ನು ಮೈನಸ್ ಮಾಡ್ತೀರಾ? ಇಲ್ಲ, ಮೈನಸ್ ಮಾಡೋಕ್ಕಾಗಲ್ಲ. ಇಲ್ಲಾಂದರೆ ಈಗ ನೋಡಿ, ಲಾಗ್ಗೆ ಇಲ್ಲಾಂದರೆ ಡಿನಾಮಿನೇಟ್ರಿಗೆ ತೊಗೊಂಡು ಹೋಗಬೇಕು. ಅವಾಗ ಏನಾಗುತ್ತೆ? ಇನ್ಫಿನಿಟಿ ಬೈ ಇನ್ಫಿನಿಟಿ ಆಗುತ್ತೆ. ಅಥವಾ ಟ್ಯಾನ್ಗೆ ಡಿನಾಮಿನೇಟ್ರಿಗೆ ತೊಗೊಂಡು ಹೋಗಬೇಕು. ಆವಾಗ ಏನಾಗುತ್ತೆ? 0/0 ಆಗುತ್ತೆ. ಲಾಗ್ನ ಕೆಳಗಡೆ ತೊಗೊಂಡು ಹೋದರೆ ಡಿನಾಮಿನೇಟ್ರಿಗೆ ಇನ್ಫಿನಿಟಿ ಬೈ ಇನ್ಫಿನಿಟಿ ಆಗುತ್ತೆ. ಹಾಂ, ತೊಗೊಂಡು ಹೋದರೆ ಏನಾಗುತ್ತೆ? 1 ಲಾಗ್ ಆಫ್ 2 - x by a ಅಂದರೆ ಇನ್ಫಿನಿಟಿ ಬೈ ಇನ್ಫಿನಿಟಿ. ಅಥವಾ ಟ್ಯಾನ್ನ ತೊಗೊಂಡು ಹೋದರೆ 0/0. ಹೆಂಗೆ ಹೇಳ್ತಿರೋದು ಗೊತ್ತಾ ನಾನು? ಟ್ಯಾನ್ ಪೈ ಎಕ್ಸ್ ಬೈ 2a ಹಂಗೆ ಇಟ್ಕೊಳ್ಳಿ. ಲಾಗ್ನ ಕೆಳಗಡೆ ಹೋದರೆ 1 ಲಾಗ್ ಆಫ್ 2 - x by a. ಅರ್ಥ ಆಗ್ತಿದೆಯಲ್ವ? ಇದೇನಾಯ್ತು? ಇದು ಇನ್ಫಿನಿಟಿ. ಇದು 1/0 ಅಂದರೆ 1/0 ಅಂದರೆ ಇನ್ಫಿನಿಟಿ ಬೈ ಇನ್ಫಿನಿಟಿ ಆಯ್ತಲ್ವಾ? ಈ ಥರ ಬೇಕಾದರೂ ಮಾಡ್ಬೋದು. ಅಥವಾ ಹೇಳಿ,
ಲಾಗ್ ಆಫ್ 2 ಮೈನಸ್ ಎಕ್ಸ್ ಬೈ ಎನ ಹಂಗೆ ಇಟ್ಕೊಂಡು ಟ್ಯಾನ್ನ ಕೆಳಗಡೆ ತಗೊಂಡು ಹೋಗ್ಬೋದು. ಹೇಳಿ ಏನಾಗುತ್ತೆ ಈಗ? 2a ಕರೆಕ್ಟ್ ಅಲ್ವಾ? ಇದೇನಾಯಿತು? ಲಾಗ್ 1 ಅಂದರೆ 0, ಇಲ್ಲಿ 1 ಬೈ ಟ್ಯಾನ್ ಪೈ ಬೈ 2 ಅಂದರೆ ಹಾಂ 1 ಬೈ ಇನ್ಫಿನಿಟಿ ಅಂದರೆ 0. ವೆರಿ ಗುಡ್. 1 ಬೈ ಇನ್ಫಿನಿಟಿ ಅಂದ್ರೇನು? 0. ಇದರಿಂದ 0 ಬೈ 0 ಬರುತ್ತೆ, ಇದರಿಂದ ಏನು ಬರುತ್ತೆ? ಇನ್ಫಿನಿಟಿ ಬೈ ಇನ್ಫಿನಿಟಿ ಬರುತ್ತೆ. ಯಾವ್ದು ಮಾಡೋಣ? ಇದು ಮಾಡೋಣ ಅಲ್ವಾ? ಈಗ ಏನಾಗುತ್ತೆ ಹೇಳಿ ತಗೊಂಡ್ರೆ? ಲಾಗ್ ಕೆ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು ಎ. ಹೇಳಿ ಲಾಗ್ ಆಫ್ 2 ಮೈನಸ್ ಎಕ್ಸ್ ಬೈ ಎ. 1 ಬೈ ಟ್ಯಾನ್ ಅಂದ್ರೇನು? ಕಾಟ್ ಎಕ್ಸ್ ಅಂದರೆ 1 ಬೈ ಟ್ಯಾನ್ ಎಕ್ಸ್ ಪೈ ಎಕ್ಸ್ ಬೈ 2a ಅಂದರೆ 1 ಬೈ ಟ್ಯಾನ್ ಅಂದ್ರೇನು? ಕಾಟ್ ಪೈ ಎಕ್ಸ್ ಬೈ 2a ಆಗುತ್ತೆ. ಇದೇನಾಗುತ್ತೆ? ಈಗ ಎಕ್ಸ್ ಜಾಗದಲ್ಲಿ ಎ ಹಾಕಿ. ಈಗ ಏನಾಗುತ್ತೆ ಹೇಳಿ? ಎಕ್ಸ್ ಜಾಗದಲ್ಲಿ ಎ ಹಾಕಿ. ಎ ಬೈ ಎ ಅಂದರೆ 2 ಮೈನಸ್ 1 ಏನು? ಲಾಗ್ 1 ಅಂದರೆ 0. ಇಲ್ಲಿ ಎ ಬೈ ಎ ಹಾಕ. ಎ ಜಾಗದಲ್ಲಿ ಎಕ್ಸ್ ಜಾಗದಲ್ಲಿ ಎ ಹಾಕಿದ್ರೆ ಏನಾಗುತ್ತೆ? ಇದು ಕಾಟ್ ಪೈ ಬೈ 2 ಅಂದರೆ ಏನು? ಅಲ್ಲಲ್ಲ 0. ಟ್ಯಾನ್ ಪೈ ಬೈ 2 ಅಂದರೆ ಇನ್ಫಿನಿಟಿ. ಕಾಟ್ ಪೈ ಬೈ 2 ಅಂದರೆ 0. ಇದು ರಫ್ ವರ್ಕ್, ಇದು ಗೊತ್ತಾಯ್ತಲ್ವಾ? ಹಾಂ ಇರಿ ಇನ್ನೂ ಬೇಡ. ಈಗ 0 ಬೈ 0 ಬಂದರೆ ಏನು ಮಾಡಬೇಕು ಹೇಳಿ? 0 ಬೈ 0 ಬಂದರೆ ಬೈ ಎಲ್ ಎಚ್ ರೂಲ್. ಹೇಳಿ ಎಲ್ ಎಚ್ ರೂಲ್ ಅಂದರೆ ಯಾವ ಥರ ಮಾಡ್ತೀರಾ ನೋಡಿ? ಎಲ್ ಎಚ್ ರೂಲ್ ಅಪ್ಲೈ ಮಾಡೋದು ಯಾವಾಗ ಅಂದರೆ 0 ಬೈ 0 ಬಂದರೆ. ಎಲ್ ಎಚ್ ರೂಲ್ ಅಪ್ಲೈ ಮಾಡೋದು ಯಾವ ಥರ ಅಂದರೆ ಲಾಕ್ಗೆ ಲೆಫ್ಟ್ ಹ್ಯಾಂಡ್ ಇದೆಯಲ್ಲ ಹಂಗೆ ಇಟ್ಕೋಬೇಕು. ರೈಟಲ್ಲಿ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಇದೆಯಲ್ಲ ಅದು ಹಂಗೆ ಇಟ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಇದು ನೋಡಿ ರೈಟಲ್ಲಿ ಈ ವ್ಯಾಲ್ಯೂ ಇದೆಯಲ್ಲ ಇದು ಮೇಲ್ಗಡೆ 0 ಇದರಿಂದ ತಾನೇ ಬಂದಿದ್ದು. ಇದನ್ನ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಲಾಗ್ ಆಫ್ 2 ಮೈನಸ್ ಎಕ್ಸ್ ಬೈ ಎದು ಡಿಫ್ರೆನ್ಷಿಯೇಷನ್ ಏನು? ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಆಫ್ 2 ಮೈನಸ್ ಎಕ್ಸ್ ಬೈ ಎಗೆ ಡಿಫ್ರೆನ್ಷಿಯೇಷನ್ ಬಂದು ಲಾಗ್ ಏನು? 2ಗೆ 0, ಎಕ್ಸ್ ಬೈ ಎಗೆ 1 ಬೈ ಎ. ಇದರದ್ದು ಡಿಫ್ರೆನ್ಷಿಯೇಷನ್ ಗೊತ್ತಾಗ್ತಿದೆಯಲ್ವಾ? ಹೇಳಿ ಏನಾಗುತ್ತೆ? 1 ಬೈ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿ ಇಲ್ಲಿ ಬರೀಬೇಕು. ಹೇಳಿ 1 ಬೈ 2 ಮೈನಸ್ ಎಕ್ಸ್ ಬೈ ಎ ಇಂಟು ಮೈನಸ್ 1 ಬೈ ಎ ಹೋಲ್ ಡಿವೈಡೆಡ್ ಬೈ. ಅರ್ಥ ಆಗ್ತಿದೆಯಲ್ವಾ? ಈಗ ಕಾಟ್ ಆಫ್ ಪೈ ಎಕ್ಸ್ ಬೈ 2aಗೆ ಡಿಫ್ರೆನ್ಷಿಯೇಟ್ ಮಾಡಿ ಬರೀಬೇಕು. ಹೇಳಿ ಇದು ನ್ಯೂಮರೇಟರ್ ಬರುತ್ತೆ ಅಂದರೆ ಈ ಕಡೆ ಬರೀತಿರಲ್ವಾ? ಈಗ ಡಿನಾಮಿನೇಟರ್ಗೆ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿ ಬರೀಬೇಕು. ಈ 0 ಬಂದಿರೋದು ಇದರಿಂದ ತಾನೆ, ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿ ಇಲ್ಲಿ ಬರೀಬೇಕು. ಹೇಳಿ ಡಿ ಬೈ ಡಿ ಎಕ್ಸ್ ಆಫ್ ಕಾಟ್ ಆಫ್ ಪೈ ಎಕ್ಸ್ ಬೈ 2a ಏನು? ಕಾಟ್ಗೇನು ಡಿಫ್ರೆನ್ಷಿಯೇಷನ್ನು? ಟ್ಯಾನ್ ಅಲ್ಲ, ಮೈನಸ್ ಕೊಸಿಕ್ಯಾನ್ ಸ್ಕ್ವೇರ್. ಹೇಳಿ ಮೈನಸ್ ಕೊಸಿಕ್ಯಾನ್ ಸ್ಕ್ವೇರ್ ಪೈ ಎಕ್ಸ್ ಬೈ 2a ಇಂಟು ಪೈ ಎಕ್ಸ್ ಬೈ 2aಗೆ ಡಿಫ್ರೆನ್ಷಿಯೇಷನ್ ಏನು? ಪೈ ಬೈ 2a. ಇದನ್ನ ರಬ್ ಮಾಡಲಾ? ಹಾಂ ಹೇಳಿ ಗೊತ್ತಾಯ್ತಲ್ವಾ? ಈಗ ಹೇಳಿ ಏನಾಗುತ್ತೆ? ಲಾಕ್ ಇದೇನಾಗುತ್ತೆ? ಮೈನಸ್ ಕೊಸಿಕ್ಯಾನ್ ಸ್ಕ್ವೇರ್ ಪೈ ಎಕ್ಸ್ ಬೈ 2a ಇಂಟು ಪೈ ಬೈ 2a. ಅರ್ಥ ಆಯ್ತಲ್ವಾ? ಈಗ ಇದನ್ನ ಏನು ಮಾಡ್ತೀರಾ ನೀವೀಗ? ಎಕ್ಸ್ ಜಾಗದಲ್ಲಿ ಎ ಹಾಕಿ ನೋಡಿ ಏನಾಗುತ್ತೆ. ಎಕ್ಸ್ ಜಾಗದಲ್ಲಿ ಎ ಹಾಕಿದ್ರೆ ಎ ಹಾಕಿದ್ರೆ ಏನಾಗುತ್ತೆ? ಇಲ್ಲಿ ನೋಡಿ ಎಕ್ಸ್ ಜಾಗದಲ್ಲಿ ಎ ಹಾಕಿದಾಗ ಇಲ್ಲಿ 1 ಪವರ್ ಇನ್ಫಿನಿಟಿ ಬಂತು. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಇಲ್ಲಿ ಎಕ್ಸ್ ಜಾಗದಲ್ಲಿ ಎ ಹಾಕಿದಾಗ ಇನ್ಫಿನಿಟಿ ಬೈ ಇನ್ಫಿನಿಟಿ ಇಂಟು 0 ಬಂತು. ಅದಕ್ಕೆ ಏನು ಮಾಡಿದ್ವಿ? ರೆಸಿಪ್ರೋಕಲ್ ತೊಗೊಂಡ್ವಿ. ರೆಸಿಪ್ರೋಕಲ್ ತೊಗೊಂಡಾಗ 0 ಬೈ 0 ಬಂತು. 0 ಬೈ 0 ಬಂದ ತಕ್ಷಣ ಎಲ್ ಎಚ್ ರೂಲ್ ಅಪ್ಲೈ ಮಾಡಿದ್ವಿ. ಈಗ ಎಕ್ಸಾಕ್ಟಲ್ಲಿ ಎ ಹಾಕಿದ್ರೆ ಏನು ಬರುತ್ತೆ ನೋಡಿ? ಹೇಳಿ 2 ಮೈನಸ್ ಎ ಬೈ ಎ ಅಂದ್ರೇನು? ವೆರಿ ಗುಡ್. ಮೈನಸ್ 1 ಬೈ ಎ ಹಂಗೆ ಇರಲಿ. ಮೈನಸ್ ಕೊಸಿಕ್ಯಾನ್ ಸ್ಕ್ವೇರ್ ಪೈ ಎ ಬೈ 2a ಅಂದರೆ ಪೈ ಎ ಕ್ಯಾನ್ಸಲ್ ಅಲ್ವಾ? ಪೈ ಬೈ 2. ಕೊಸಿಕ್ಯಾನ್ ಪೈ ಬೈ 2 ಗೊತ್ತಿರ್ಬೇಕು ನಿಮಗೆ. ಕೊಸಿಕ್ಯಾನ್ ಪೈ ಬೈ 2 ಅಂದ್ರೇನು?
Cosecant pi by 2 ಅಂದ್ರೆ cot 1 ಜ್ಞಾಪಕ ಇಟ್ಕೊಳ್ಳಿ. ಕೊಸಿಗೆನ್ ಪೈ ಬೈ 2 ಅಂದ್ರೆ ಏನು? ಸೈನ್ ಪೈ ಬೈ 2 ಅಂದ್ರೆ ಏನು? 1. ಟ್ಯಾನ್ ಪೈ ಬೈ 2 ಅಂದರೆ? ಕಾಟ್ ಪೈ ಬೈ 2 ಅಂದರೆ? ಕೊಸಿಗೆನ್ ಪೈ ಬೈ 2 ಅಂದರೆ 1. ಟ್ಯಾನ್ ಪೈ ಬೈ 2 ಅಂದರೆ ಇನ್ಫಿನಿಟಿ. ಕಾಟ್ ಪೈ ಬೈ 2 ಅಂದರೆ 0. ಅಲ್ಲಿ ಬರ್ದ್ನಲ್ಲ ಈಗ. ಈ ಫಾರ್ಮುಲೇಸ್ ಗೊತ್ತಿರಬೇಕು, ಇಲ್ಲಾಂದರೆ ಕ್ಯಾಲ್ಸಿಲಿ ಟೈಪ್ ಮಾಡ್ಕೋಬಿಡಿ. ಕೊಸಿಗೆನ್ಗೆ 1/sin ಅಂತ ಟೈಪ್. ಈಗ ಅರ್ಜೆಂಟ್ಗೆ ಗೊತ್ತಿದ್ರೆ ಒಳ್ಳೆಯದು. ಈಗ ಹೇಳಿ ನೆಕ್ಸ್ಟು. ಈಗ ಇಲ್ಲೇನಾದರೂ ಆನ್ಸರ್ ನಿಮಗೆ ಇನ್ಫಿನಿಟಿ ಬೈ ಇನ್ಫಿನಿಟಿ 0/0 ಆ ಥರ ಇಂಡಿಟರ್ಮಿನೆಂಟ್ ಫಾರ್ಮಲ್ಲಿ ಬರ್ತಾ ಇದೆಯಾ? ಆ ಥರ ಬರ್ತಾ ಇದೆಯಾ? ಇಂಡಿಟರ್ಮಿನೆಂಟ್ ಫಾರ್ಮಲ್ಲಿ ಬರ್ತಾ ಇದೆಯಾ? ಅಂದರೆ 0/0 ಅಥವಾ ಇನ್ಫಿನಿಟಿ ಬೈ 0 ಇಲ್ಲ ಅಂದರೆ ಹಾಕ್ಬೋದು ವ್ಯಾಲ್ಯೂನ. ಹೇಳಿ ಏನಾಗುತ್ತೆ? ಲಾಗ್ ಕೆ ಇಸ್ ಈಕ್ವಲ್ ಟು ಲಿಮಿಟ್ ಹೇಳಿ ಎ ಎಕ್ಸ್ಟೆನ್ಸ್ ಟು ಎ. ಈಗ ಎಕ್ಸ್ಟೆನ್ಸ್ ಟು ಎ ಹಾಕ್ಬಿಡಿ. ಯಾಕೆ ಲಿಮಿಟು? ಈಗ ಇಂಡಿಟರ್ಮಿನೆಂಟ್ ಫಾರ್ಮ್ ಬರ್ತಾ ಇಲ್ಲ ಅಂದರೆ ಎಕ್ಸಾಕ್ಟ್ದಲ್ಲಿ ಎ ಹಾಕಬೇಕು, ಲಿಮಿಟ್ನ ತೆಗೆದ್ಬಿಡ್ಬೇಕು. ಅರ್ಥ ಆಗ್ತಿದೆಯಲ್ವಾ? ಹೇಳಿ 1/2 a/a ಆಮೇಲೆ ಮೈನಸ್ 1/a ಹೋಲ್ ಡಿವೈಡೆಡ್ ಬೈ ಹೇಳಿ ಮೈನಸ್ ಕೊಸಿಕ್ಯಾನ್ ಸ್ಕ್ವೇರ್ ಪೈ a ಬೈ 2a ಇಂಟು ಪೈ ಬೈ 2a. ಕರೆಕ್ಟ್ ಅಲ್ವಾ? ಎಕ್ಸ್ ಜಾಗದಲ್ಲಿ ಎ ಹಾಕಿರೋದು. ಎಲ್ಲಿ ಎಕ್ಸ್ ಇದೆ ಅಲ್ಲಿಗೆ. ಎಲ್ಲಿ ಎಕ್ಸ್ ಎಲ್ಲೆಲ್ಲಿ ಇತ್ತು ಹೇಳಿ ನೀವೇ. ಇಲ್ಲೊಂದಿತ್ತು ಇಲ್ಲೊಂದಿತ್ತು, ಅಲ್ಲಿ ಎ ಹಾಕಿರಿ. ಬೇರೆದೆಲ್ಲ ಹಂಗೆ ಇರಲಿ. ಲಾಕ್ಯನ ಈ ಕಡೆ ನೀಟಾಗಿ ಬರ್ಕೊಬಿಡಿ. ಈಗ ನೀಟಾಗಿ ಅಪ್ಲೈ ಮಾಡಿ. ಹೇಳಿ ಏನಾಯಿತು? ಲಾಗ್ ಕೆ ಇಸ್ ಈಕ್ವಲ್ ಟು 1/, ಇದೇನಾಗುತ್ತೆ? 2 - 1 ಅಂದರೆ ಮೈನಸ್ 1/a ಮೈನಸ್ ಕೊಸಿಕ್ಯಾನ್ ಸ್ಕ್ವೇರ್ ಪೈ ಬೈ 2 ಎ ಕ್ಯಾನ್ಸಲ್ ಅಂದರೆ ಕೊಸಿಕ್ಯಾನ್ ಸ್ಕ್ವೇರ್ ಪೈ ಬೈ 2. ಕೊಸಿಕ್ಯಾನ್ ಪೈ ಬೈ 2 ಅಂದರೆ ಏನು? 1. 1ಗೆ ಸ್ಕ್ವೇರ್ ಮಾಡ್ಕೊಳ್ಳಿ. ಕೊಸಿಕ್ಯಾನ್ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್. ಕೊಸಿಕ್ಯಾನ್ ಕ್ಯೂಬ್ ಅಂದರೆ 1 ಕ್ಯೂಬ್. ಆ ಥರ 1 ಕ್ಯೂಬ್ ಹೇಳಿ, ಸಾರಿ 1 ಸ್ಕ್ವೇರ್ ಪೈ ಬೈ 2a. ಈಗ ಲಾಕ್ಗೆ ಏನೈತಿ? ಈಗ ಲಾಕ್ಗೆ ಬರೀ ಮೈನಸ್ 1/a, ಇಲ್ಲಿ ಮೈನಸ್ ಪೈ ಬೈ 2a. ಮೈನಸ್ ಮೈನಸ್ ಎ ಕ್ಯಾನ್ಸಲ್. ಉಳಿಯೋದೇನು? ಈಗಲೇ ಕ್ಯಾನ್ಸಲ್ ಮಾಡೋಕ್ಕೆ ಹೋಗ್ಬಿಡಿ. ಒಂದು ಕೆಲಸ ಮಾಡೋಣ, ಇದನ್ನ ರೆಸಿಪ್ರೋಕಲ್ ತೊಗೋಬಿಡಿ, ಮೈನಸ್ ಕ್ಯಾನ್ಸಲ್ ಮಾಡಿ. ಹೇಳಿ ಲಾಕ್ಗೆ ಏನೈತಿ? ಈಗ 1/a ಇಂಟು ಮೇಲ್ಗಡೆ ನೋಡಿ, ಈ ಡಿನಾಮಿನೇಟ್ರಲ್ಲಿ ಇದ್ದರೆ ಫ್ರ್ಯಾಕ್ಷನ್ ಮೇಲ್ಗಡೆ ತೊಗೋಬೇಕಂದ್ರೆ ಏನು ಮಾಡಬೇಕು? ಉಲ್ಟಾ ಮಾಡ್ಕೋಬೇಕು. ರೆಸಿಪ್ರೋಕಲ್. ಹಾಂ, ವೆರಿ ಗುಡ್. 2a/π. ಎ ಫೈನಲ್ ಆನ್ಸರ್ ಏನು? ಲಾಕ್ಗೆ ಅಂದರೆ 2/π. 2/π ಬಂತಲ್ವಾ? ನಮಗೆ ಬೇಕಾಗಿರೋದೇನು? ಇದ್ರದ್ದು ಆನ್ಸರ್ ಬೇಕು ಅಂದರೆ ಕೆ ಬೇಕು ನಮಗೆ. ಇದ್ರದ್ದು ಆನ್ಸರ್ ಬೇಕು ಅಂದರೆ ಕೆದು, ಅದಕ್ಕೆ ನಾವು ಈಕ್ವಲೆಂಟ್ ಏನು ಮಾಡ್ಕೊಂಡಿರೋದು? ಕೆ. ಅರ್ಥ ಆಗ್ತಿದೆಯಲ್ವಾ? ಕೆ ಆನ್ಸರ್ ಬೇಕು. ಕೆ ಅಂದರೆ ಇರೋದು ನಮಗೆ ಸಿಕ್ಕಿರೋದೇನು? ಹಾಂ, ಕೆ ಸಿಗಬೇಕು ಅಂದರೆ ಏನು ಮಾಡಬೇಕು? ಅಲ್ಲಲ್ಲ, ಕೆ ಅಂದ್ರೇ ಇದೆ ತಾನೆ, ಲಿಮಿಟೇ ತಾನೆ ಫುಲ್ಲು. ಈ ವ್ಯಾಲ್ಯೂ ಫುಲ್ ಇದಕ್ಕೆ ವ್ಯಾಲ್ಯೂ ಬಂದು ಕೆ ವ್ಯಾಲ್ಯೂ ಏನು ಫೈಂಡ್ ಮಾಡ್ತೀವಿ ಇದಕ್ಕೆ ವ್ಯಾಲ್ಯೂ ಅಂತ. ಅದು ಅರ್ಥ ಆಗ್ತಿದೆಯಲ್ವಾ? ಈಗ ನಾನು ಹೇಳ್ತಾ ಇರೋದು ಕೆ ಸಿಗಬೇಕು ಅಂದರೆ ಏನು ಮಾಡಬೇಕಿಲ್ಲಿ? ಹಾಂ, ನೋಡಿ ಲಾಗ್ ಆ ಕಡೆ ಹೋದರೆ ಏನಾಗುತ್ತೆ? e⁻² ಜ್ಞಾಪಕ ಇಟ್ಕೊಳ್ಳಿ. ಇದು ಕೆ. ಲಾಗ್ನ ಆ ಕಡೆ ಕಳಿಸ್ಬೇಕಂದ್ರೆ ಏನು ಮಾಡಬೇಕು? e ಪವರ್ ತೊಗೋಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ. ಕೆ ಇಸ್ ಈಕ್ವಲ್ ಟು ಏನು? ಲಿಮಿಟ್ ಎಕ್ಸ್ಟೆನ್ಸ್ ಟು a 2 - x/a ಪವರ್ ಟ್ಯಾನ್ πx/2a. ಎಕ್ಸಾಕ್ಟ್ದಲ್ಲಿ ಎ ಹಾಕಿದ್ರೆ ಏನಾಗುತ್ತೆ? 2 - a/a ಅಂದರೆ 2 - 1 ಅಂದರೆ 1 ಪವರ್ ಟ್ಯಾನ್ π ಇಂಟು a/2a ಅಂದರೆ π/2. ಟ್ಯಾನ್ π/2 ಅಂದರೆ ಇನ್ಫಿನಿಟಿ. ಅದೇನಾಗುತ್ತೆ? 1 ಪವರ್ ಇನ್ಫಿನಿಟಿ. ಅದಕ್ಕೆ ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ ಈ ಕಡೆ ಬರ್ಕೋಬೇಕು ಮತ್ತು ಲಿಮಿಟ್ ಒಳಗಡೆ ಲಾಗ್ ಬರ್ಕೋಬೇಕು. ಆ ಥರ ಬರ್ಕೋಬೋದು, ಏನು ಪ್ರಾಬ್ಲಮ್. ಲಾಗ್ m ಪವರ್ n ಅಂದರೆ n ಲಾಗ್ m. ಇದನ್ನ ಈ ಕಡೆಗೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಈಗ ಹಾಕಿದ್ರೆ ಲಿಮಿಟ್ ಟ್ಯಾನ್ π/2 ಅಂದರೆ ಇನ್ಫಿನಿಟಿ, ಲಾಗ್ 1 ಅಂದರೆ 0. ಇನ್ಫಿನಿಟಿ ಇಂಟು 0 ಬರ್ತಿರೋದ್ರಿಂದ
ಲಾಗ್ 2 ಮೈನಸ್ ಎಕ್ಸ್ ಬೈ ಹಂಗೆ ಇಟ್ಕೊಳ್ಳಿ. ಟ್ಯಾನ್ನ 1/tan ಬರೆದ್ರೆ ಏನಾಗುತ್ತೆ, ಅದು ಕಾಟ್ ಆಗುತ್ತೆ. ಕಾಟ್ ಪೈ ಎಕ್ಸ್ ಬೈ 2 ಆಗುತ್ತೆ. 0/0 ಈಗ ಬರ್ತಾ ಇದೆ. ಯಾಕೆ? ಲಾಗ್ 1 ಅಂದರೆ 0, ಎಕ್ಸಾಕ್ಟಲ್ಲಿ ಎ ಹಾಕಿದಾಗ ಎ ಬೈ ಎ 1, 2 ಮೈನಸ್ 1 1, ಲಾಗ್ 1 0 ಆಗುತ್ತೆ. ಇಲ್ಲಿ ಎ ಬೈ ಎ 1, ಪೈ ಬೈ 2 ಬರುತ್ತೆ. ಕಾಟ್ ಪೈ ಬೈ 2 ಅಂದರೆ 0, 0/0 ಬಂದರೆ ಬೈ ಎಲ್ ಎಚ್ ರೂಲು. ಲಾಗ್ಗೆ ಡಿಫ್ರೆನ್ಷಿಯೇಷನ್ ಏನು? 1/2 ಮೈನಸ್ ಎಕ್ಸ್ ಬೈ ಎ, 2ಗೆ 0, ಎಕ್ಸ್ ಬೈ ಎಗೆ ಮೈನಸ್ 1/a ಮೈನಸ್ ಎಕ್ಸ್ ಬೈ ಎಗೆ. ಕಾಟ್ಗೆ ಮೈನಸ್ ಕೊಸೆಕ್ಯಾನ್ ಸ್ಕ್ವೇರ್ ಪೈ ಎಕ್ಸ್ ಬೈ 2a, ಪೈ ಎಕ್ಸ್ ಬೈ 2agೇನು ಪೈ ಬೈ 2a. ಈಗೇನು ಮಾಡಬೇಕು, ಎಕ್ಸಾಕ್ಟಲ್ಲಿ ಎ ಹಾಕಿದ್ರೆ ಇಲ್ಲಿ ಇಂಡಿಟರ್ಮಿನೆಂಟ್ ಫಾರ್ಮ್ ಥರ ಏನೂ ಬರ್ತಾಯಿಲ್ಲ, ಹಾಕ್ಬಿಡಿ. ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿಗೆ 1/2 ಮೈನಸ್ ಎ ಬೈ ಎ ಇಂಟು ಮೈನಸ್ 1/a ಕೊಸೆಕ್ಯಾನ್ ಸ್ಕ್ವೇರ್ ಪೈ ಎ ಬೈ 2a ಪೈ ಬೈ 2a. ಎ ಕ್ಯಾನ್ಸಲ್, ಎ ಕ್ಯಾನ್ಸಲ್ಲು. 2 ಮೈನಸ್ 1 ಏನಾಗುತ್ತೆ? 1. ಇಲ್ಲಿ ಮೈನಸ್ 1/a ಮೈನಸ್ ಕೊಸಿಕ್ಯಾನ್ ಸ್ಕ್ವೇರ್ ಪೈ ಬೈ 2 ಅಂದರೆ ಕೊಸಿಕ್ಯಾನ್ ಪೈ ಬೈ 2 ಅಂದರೆ 1, ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಇಂಟು ಏನು? ಪೈ ಬೈ 2a. ಇದು ಮೈನಸ್ ಹಂಗೆ ಇರಲಿ, ಇದು ಮೈನಸ್ 1/a ಆಗುತ್ತೆ, ಪೈ ಬೈ 2a ಆಗುತ್ತೆ. ಇದು ಮೈನಸ್ ಮೈನಸ್ ಇದನ್ನ 1/a ಹಂಗೆ ಬರ್ಕೊಂಡು ಇದನ್ನ ಉಲ್ಟಾ ಮಾಡಿ ಬರ್ಕೋಬೇಕು. 2/π ಬರುತ್ತೆ. ಕೆ ಅಂದರೆ e ಪವರ್ 2/π ಅಂದರೆ ನಿಮಗೆ ಕ್ವಶನ್ ಇರೋದು ಆನ್ಸರ್ ಸಿಗ್ತದೆ. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.